ಪೊಲೀಸ್ ಡ್ಯೂಟಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ರಕ್ಷಣೆ ಕೊಡುದು. ಪೊಲೀಸ್ ಅವ್ರಿಗೆ ಹೇಳ್ತಾರ ಅವ್ರು ನಾವೆಲ್ಲ ಮಾಡ್ಕೊಡ್ತೀವಿ ನೀವು ಒಪ್ಕೊಂಡು ಬರ್ರಿ ಅಂತ. ಅವಾಗ ನಮ್ಮ ಹೋರಾಟ ಬೆಂಗಳೂರೊಳಗೆ ಏನ್ ಹೇಳ್ತಾರೆ ಪೊಲೀಸ್ ಅವರು, IG ಸಾಹೇಬ್ರು ಬೆಳಗಾವಿ ಒಳಗೆ ಏನ್ ಹೇಳ್ತಾರೆ, ಬೆಂಗಳೂರೊಳಗೆ ಹೇಳ್ತಾರೆ ನೀವ್ ಏನು ಹೋರಾಟ ಮಾಡ್ಬೇಡ್ರಿ, ನಿಮ್ ಡೈರೆಕ್ಟ್ ಹೋಯ್ತಿವಿ, ಹಿಂಗೆ ಬರ್ಸ್ಕೊಡ್ತೀವಿ, ಹಿಂಗೆ ಮಾಡ್ಕೊಡ್ತೀವಿ ಅಂತಾರೆ. ಈ ಎಲ್ಲಾ ಮಾಡ್ತಾ ಇದಾರಲ್ಲ ಎಲ್ಲಾನೇ ಸುಳ್ಳು ಸುಳ್ಳು ಸುಳ್ಳು. ಸರ್ಕಾರ ಇವೆಲ್ಲ ಕೇಂದ್ರ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಮಾತಾಡ್ತಾ ಇದೆ. ಬಿಜಾಪುರ್ನಲ್ಲಿ ಆಗತ್ತೆ, ನಾಳೆ ಇಡೀ ಅಖಂಡ ಕರ್ನಾಟಕನಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಾವು ಡಿಸಿಷನ್ ಮಾಡಿದ್ದೀವಿ. ಎಲ್ಲರಿಗ ನಮಸ್ಕಾರ. ನಮ್ಮೆಲ್ಲಾ ಮಾಧ್ಯಮ ಮುಖಾಂತರ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಾಗೈತಿ ನಮ್ಮ ಭಾರತ ದೇಶ ಒಳಗಂದ್ರ ಅನೇಕ ಘಟನೆಗಳು ಆಗ್ತಾ ಇದಾವೆ. ಅದರದಿಂದ ನಮ್ಮ ಎಲ್ಲಾ ಧರ್ಮ ಗುರುಗಳಿಗೆ ತಗೊಂಡ, ನಮ್ಮ ರಾಜ್ಯ ಬಾಡಿಗೆ ತಗೊಂಡ, ನಮ್ಮ ಜಿಲ್ಲಾ ಬಾಡಿಗೆ ತಗೊಂಡ್ ಕೇಸಿ ನಾವು ಇದಕ್ಕೊಂದು ಸಭೆ ಮಾಡ್ತಾ ಇದೀವಿ. ಸಭೆ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇದು ಏನೇನ ನಮ್ಮ ಬ್ರಿಟಿಷ್ ಗೌರ್ಮೆಂಟ್ ಒಳಗೆ ಏನೇನ್ ಆಕ್ಟ್ಗಳು ಬಂದಿಲ್ಲ ಅದಕ್ಕಿಂತ ಸುಮಾರು ಆಕ್ಟ್ಗಳು ಇವತ್ತು ಸರ್ಕಾರಗಳು ತರ್ತಾ ಇದಾರ. ನೋಡ್ರಿ, ಇವತ್ತ ಕಬ್ಬಿಂದ ನಮ್ಗ ಒಂದ್ ರೇಟ್ ಹೇಳ್ತಾರ, ಅಲ್ಲಿ ಮಹಾರಾಷ್ಟ್ರ ಒಳಗ ಒಂದ್ ರೇಟ್ ಮಾಡ್ತಾರ. ಕಬ್ಬಿಂದ ನಮ್ಗ ಇಲ್ಲಿ 3,500 ರೂಪಾಯಿ. ಯಾವಾಗ ನಾವು ಶಿವಾನಂದ ಪಾಟೀಲ್ ಮನಿ ಮುತ್ತಿ ಹಾಕೋ ಟೈಮ್ ಒಳಗ ಇದೇ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ನಾವು ಇದು ಮಾಡಿದ್ವಿ. ನೋಡ್ರಿ ಸಾಹೇಬ್ರ, ನೀವು ಸರ್ಕಾರ ಏನ್ ಕಬ್ಬುಗಳು ಫ್ಯಾಕ್ಟ್ರಿಗಳು ಇವತ್ತು ಚಾಲು ಮಾಡಿರಲ್ಲ, ನೀವು ನಿಮ್ಮ ಸರ್ಕಾರದೊಳಗೆ ಏನೈತಿ, ನಿಮ್ಮ ಟ್ಯಾಕ್ಸ್ ಹೊಂಟಾವಲ್ಲ 6,000 ರೂಪಾಯಿ ಏನ್ ಟ್ಯಾಕ್ಸ್ ಹೊಂಟಾರಲ್ಲ, ಆ ಟ್ಯಾಕ್ಸ್ ಒಳಗಿನ ನಮ್ಗೆ ಇಥನಾಲ್ ಒಳಗಿನ 2,000 ತೆಗೆದು ನೀವು ಈ ಕಡೆ ಹಾಕಿದ್ರೆ ನೀವು ನಮ್ಗೆ ಒಂದು 5,000 ರೇಟ್ ಕೊಡಂಗ ಆಗ್ತಾವ. ಕೇಸಿ ನಾವು ಶಿವಾನಂದ ಪಾಟೀಲ್ ಸಾಹೇಬ್ರ ಗಮನಕ್ಕೆ ತಂದೆವು. ಅಂದ್ರ ಬಿ ಶಿವಾನಂದ ಪಾಟೀಲ್ ಸಾಹೇಬ್ರ ಇವತ್ತು ಏನ್ ಮಾಡ್ಯಾರ ಅಂದ್ರೆ, ಸಕ್ರಿ ಮಂತ್ರಿ ಅವ, ಅದ್ರ ಮೇಲೆ ಗಮನ ತಗೋತಾ ಇಲ್ಲ. ಗಮನ ತಗೊಂಡ್ ಕೇಸಿ ಶಿವಾನಂದ ಪಾಟೀಲ್ ಸಾಹೇಬ್ರ ಎಲ್ಲಾ ನೋಡ್ರಿ, ಒಬ್ಬರ ಫ್ಯಾಕ್ಟ್ರಿ ಯಾರು ಬಡವ್ರದಿಲ್ಲ. MLA BJP-ದವ್ರು, ಕಾಂಗ್ರೆಸ್ದವ್ರು, JDS-ದವ್ರು ಫ್ಯಾಕ್ಟ್ರಿಗಳು ಇದಿಲ್ಲ. ಆ ಸರ್ಕಾರಗಳು ಏನ್ ಮಾಡ್ತಾ ಇದಾರ, ಆ ಫ್ಯಾಕ್ಟ್ರಿಗಳು ಯಪ್ಪ ಅಂದ್ರ BJP ಸರ್ಕಾರ ಬಂದ್ರೆ ಆ ಕಡೆ ಹೋಗ್ಬಿಡ್ತಾರ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಈ ಕಡೆ ಬಂದ್ಬಿಡ್ತಾರ. ಅದರದಿಂದ ಇವತ್ತು ರೈತರಿಗೆ ರೇಟ್ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಎಲ್ಲಾರು ಸಭೆ ಮಾಡ್ಕೇಸಿ ಮುಂದಿನ ಹೋರಾಟಗಳು ಹೆಂಗ್ ಮಾಡ್ಬೇಕು. ನಮ್ಮಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿಗಳು ಎಲ್ಲ ಮೀಟಿಂಗ್ ಕರ್ದಾರ, ಪ್ರತಿಯೊಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರ್ದಾರ. ನಮ್ಗೆ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀವಿ, ಪ್ರತಿಯೊಂದು ಫ್ಯಾಕ್ಟ್ರಿಗಳು ಬಂದ್ ಮಾಡ್ತೀವಿ. ನಾಗ್ಪುರಕ್ಕೆ ನಾವು ಹೋಗ್ತೀವಿ. ಈಗ ನಾಗ್ಪುರಕ್ಕೆ ನಾವು ಎಲ್ಲಾರು ಉತಾರಿ ಖಾಲಿ ಮಾಡ್ರಿ ಅಂತ ಕೇಸಿ ಹೇಳಿದ್ವಿ, ಹೋರಾಟ ಮಾಡ್ತಾ ಇದೀವಿ. ಮಹಾರಾಷ್ಟ್ರ ಒಳಗೆ ರಾಜು ಶೆಟ್ಟಿ ನಾವು ಎಲ್ಲಾರು ಸೇರಿ ಉತಾರಿ ಖಾಲಿ ಮಾಡ್ರಿ ಅಂದ್ರೆ, ಹಿಂಗ ನಾವು ಸಾಲ ಮನ್ನಾ ಮಾಡ್ರಿ ಕೇಳ್ತಾ ಇಲ್ಲ. ನಮ್ಮ ಉತಾರಿ ಮ್ಯಾಲ ನಿಮ್ಮ ತಪ್ಪ ನಿರ್ಧಾರದಿಂದ ಭುಜ ಹಾಕಿರಿ ನೀವು ಅಂದಿದ್ದೀವಿ. ಯಾಕಂದ್ರೆ ನೀವು ಸರಿಯಾಗಿ ನಮ್ಮ ಬೆಳೆ ರೇಟ್ ಕೊಟ್ರ, ನೀವು ಸರಿಯಾಗಿ ನಮಗೆ ಟ್ಯಾಕ್ಸ್ ಡೂಪ್ಲಿಕೇಟ್ ಕೆಮಿಕಲ್ ಔಷಧಿಗಳು ಸರಿಯಾಗಿ ನೀವು ಟ್ಯಾಕ್ಸ್ ಜಾಸ್ತಿ ಮಾಡಿ ಏನು ಡೂಪ್ಲಿಕೇಟ್ ಕೆಮಿಕಲ್ ಔಷಧಿ ಕೊಡ್ಲಿಕ್ಕಂದ್ರೆ ಇವತ್ತು ರೈತರ ಬೆಳೆ ಬೆಳೆಸ್ಲಾಕ ಅನುಕೂಲ ಇರ್ತಿದ್ದ. ಇವತ್ತು ಒಂದು ಎತ್ತುಗಳು ಇಲ್ಲ, ಟ್ರ್ಯಾಕ್ಟರ್ ಮೇಲೆ ಮಾಡ್ಬೇಕು, ಡೀಸೆಲ್ ಏರಿಕೆ ಮಾಡ್ರಿ, ಎಲ್ಲಾ ರೀತಿಯೊಳಗೆ ಟ್ಯಾಕ್ಸ್ ಏರಿಕೆ ಮಾಡ್ರಿ. ನೀವು ಏರಿಕೆ ಮಾಡಿದ ತಕ್ಷಣ ನಾವು ಏನ್ ಹೇಳ್ತಾ ಇದೀವಿ, ಸರ್ಕಾರಾಗ ನಿಮ್ಮ ನಿರ್ಧಾರನೇ ತಪ್ಪೈತಿದ್ದು. ಅದರದಿಂದೇ ನಾವು ರೈತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಳಿ ಬರ್ತಾ ಇದಾವ. ಅದರದಿಂದ ಇನ್ಮ್ಯಾಲ ರೈತರು ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ನಿಮ್ ಎಲ್ಲಾರಿಗ ಕೈ ಮುಗದ್ ಕೇಳ್ಕೊತೀನ, ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಯಾರು ನೀವು ಓಟ್ ಹಾಕಿ ನೀವು ಅವ್ರಿಗೆ ಮಾಹಿತಿ ಮಾಡಿಲ್ಲ, ಅವ್ರಿಗೆ ತಂದು ಕೇಸರೊಳಗೆ ಹಾಕಿ ತುಳಿರಿ ಅವ್ರಿಗೆ. ನನ್ನ ಮೇಲೆ 100 ಕೇಸ್ ಹಾಕ್ಲಿ, ಯಾಕೆ ತುಳಿಬೇಕು ಅವ್ರಿಗೆ? ಯಾಕಂದ್ರೆ ಓಟ್ ಹಾಕಿದ್ದೀವಿ. ನೋಡ್ರಿ, ಇವತ್ತು ಸರ್ಕಾರ ಕಾಂಗ್ರೆಸ್ದವ್ರು ಇರ್ಬಹುದು, BJP-ದವ್ರು ಒಂದು ಹೋರಾಟ ಮಾಡಂಗಿಲ್ಲ. ರೈತರ ಬಗ್ಗೆ, ಕಬ್ಬಿನ ಬಗ್ಗೆ ಹೋರಾಟ ಮಾಡಂಗಿಲ್ಲ, ಬೆಳೆ ಪರಿಹಾರ ಬಗ್ಗೆ ಹೋರಾಟ ಮಾಡಂಗಿಲ್ಲ, ಇನ್ಶೂರೆನ್ಸ್ ಬಗ್ಗೆ ಹೋರಾಟ ಮಾಡಂಗಿಲ್ಲ, ದ್ರಾಕ್ಷಿ ಔಷಧಿ ಡೂಪ್ಲಿಕೇಟ್ ಬರ್ತಾ ಇದ್ದ ಹೋರಾಟ ಮಾಡಂಗಿಲ್ಲ. ಎಲ್ಲಾ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾ ಇದಾರೆ. ಒಬ್ರು ಧ್ವನಿ ಎತ್ತಂಗಿಲ್ಲ. ಯಾರೇ ತಿಳಿದವ್ರು ರೈತರು ಏನಿರ್ತಾರಲ್ಲ ಅವ್ರು ಹೋರಾಟ ಮಾಡ್ಲಾಕ್ ಹೋದ್ರೆ ಪೊಲೀಸ್ದವ್ರು ದಬ್ಬಾಣಿಕೆ ಅದ್ರಾಗ. ಯಾಕಂದ್ರೆ ಪೊಲೀಸ್ದವ್ರಿಗೆ ಕೆಲಸ ಮಾಡಾಕೆ ಬಿಡಂಗಿಲ್ಲ. ಪೊಲೀಸ್ದವ್ರು ಹೇಳ್ತಾರೆ ಅವ್ರಿಗೆ ಏನ್ರೆ ಮಾಹಿತಿ ಇದು ಕೊಡ್ರಿ, ನಾವು ಎಲ್ಲ ಮಾಡ್ಕೊಡ್ತೀವಿ, ನಿಮ್ಗೆ ಮನವಿ ಕೊಡಿಸ್ತೀವಿ, ಸರ್ಕಾರ ಹತ್ರ ಹೋಯ್ತೀವಿ, ಮಂತ್ರಿ ಹತ್ರ ಹೋಯ್ತೀವಿ, ಸಂತ್ರಿ ಹತ್ರ ಹೋಯ್ತೀವಿ, ನಿಮ್ಗೆ ಎಲ್ಲಾ ಮಾಡಿ ನಾವು ನಿಮ್ಗೆ ಎಲ್ಲಾ ಕೆಲಸ ಮಾಡ್ಕೊಡ್ತೀವಿ. ಪೊಲೀಸ್ ಯಾರ್ರಿ ಕೆಲಸ ಮಾಡ್ಕೊಡೋರು?
ಪೊಲೀಸ್ ಡ್ಯೂಟಿ ಏನಪ್ಪಾ ಅಂದ್ರೆ ಎಲ್ಲರಿಗೂ ರಕ್ಷಣೆ ಕೊಡುದು. ಪೊಲೀಸ್ ಅವ್ರಿಗೆ ಹೇಳ್ತಾರ ಅವ್ರು ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ನೀವು ಒಪ್ಕೊಂಡು ಬರ್ರಿ ಅಂತ. ಅವಾಗ ನಮ್ಮ ಹೋರಾಟ ಬೆಂಗಳೂರು ಒಳಗೆ ಏನ್ ಹೇಳ್ತಾರೆ ಪೊಲೀಸ್ ಅವರು, IG ಸಾಹೇಬ್ರು ಬೆಳಗಾವಿ ಒಳಗೆ ಏನ್ ಹೇಳ್ತಾರೆ, ಬೆಂಗಳೂರು ಒಳಗೆ ಹೇಳ್ತಾರೆ ನೀವು ಏನು ಹೋರಾಟ ಮಾಡ್ಬೇಡ್ರಿ, ನಿಮ್ಮ ಡೈರೆಕ್ಟ್ ಹೋಯ್ತೀವಿ, ಹಿಂಗೆ ಬರೆಸ್ಕೊಡ್ತೀವಿ, ಹಿಂಗೆ ಮಾಡ್ಕೊಡ್ತೀವಿ ಅಂತಾರೆ. ಈ ಎಲ್ಲಾ ಮಾಡ್ತಾ ಇದಾರಲ್ಲ ಎಲ್ಲಾನೇ ಸುಳ್ಳು ಸುಳ್ಳು ಸುಳ್ಳು. ಸರ್ಕಾರ ಇವೆಲ್ಲ ಕೇಂದ್ರ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಜೋಳಿಗೆ ತುಂಬ್ಕೋತಾ ಇದಾರೆ. ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೀನಿ, ಎಲ್ಲಾ ರೈತರಿಗೆ ನೀವು ದಯವಿಟ್ಟು ನಿಮ್ಗೆ 5,000 ರೂಪಾಯಿ ರೇಟ್ ಕಬ್ಬಿಗೆ ಟನ್ನಿಗೆ ಬೇಕಾದ್ರೆ ಎಲ್ಲಾ ಫ್ಯಾಕ್ಟ್ರಿಗಳು ಬಾಕ್ಲಾ ಮುಚ್ಚ್ರಿ. ಈ ಬಾರಿ ಕಬ್ಬು ಬೆಳೆ ಎಕರೆಯಾಗ ಏನೂ ಇಲ್ಲ ಅಂದ್ರೆ 12 ಟನ್ ಕಬ್ಬು ಇಳುವರಿ ಕಮ್ಮಿ ಐತಿ. ಮೊದಲೇ 40 ದಿನ 45, 50 ಟನ್ 60 ಟನ್ ಕಬ್ಬು ಬೆಳಿತಿದ್ವು. ಈ ಬಾರಿ 30 ದಿನ 30 ಟನ್ ಕಬ್ಬು ಬೆಳಿಲಕ್ ಆಗಂಗಿಲ್ಲ. ಯಾಕಂದ್ರೆ ಇನ್ಕ ಫ್ಯಾಕ್ಟ್ರಿ ಚಾಲು ಮಾಡ್ಬಿಡ್ತಿದ್ದವ್ರ. ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ, ಇನ್ನ ಚಾಲು ಮಾಡಂಗಿಲ್ಲ. 1 ತಿಂಗಳು ಅವ್ರು 1.5 ತಿಂಗಳ ಫ್ಯಾಕ್ಟ್ರಿ ನಡೀತಾವ. ಯಾರು ಕಬ್ಬಿಂದವ್ರು ಯಾರು ಗಡಬಡ ಮಾಡ್ಬೇಡ್ರಿ, ಶಾಂತ ರೀತಿ ಕುಂಡ್ರಿ. ಇವ್ರಿಗೆ 5,000 ತಗೊಂಡೇ ಫ್ಯಾಕ್ಟ್ರಿ ಚಾಲು ಮಾಡೋದು. ನಮ್ ಕಬ್ಬೆ ಎಲ್ಲಿ ಉಳಿಯಂಗಿಲ್ಲ. ಇಲ್ಲಾಂದ್ರೆ ಪ್ರತಿಯೊಂದು ನಾ ಸರ್ಕಾರ ಇದಕ್ಕೆ ಏನ್ ಹೇಳ್ತೀವಿ, ಗಾಣ ಚಾಲು ಮಾಡೋಣ. ಯಾರು ಬೆಲ್ಲ ಮಾಡ್ತಾರ ನೋಡ್ರಿ, ಈ ಬಾರಿ ಅವ್ರಿಗೆ ಕಬ್ಬು ಕೊಡ್ರಿ ನೀವು. ಯಾಕಂದ್ರೆ ಫ್ಯಾಕ್ಟ್ರಿದವ್ರು ₹100 ಕಬ್ಬು ಕೊಡ್ಬೇಡ್ರಿ. ಕಬ್ಬು ಕೊಟ್ರ ಎಲ್ಲ ಕಾಟಾ ಒಳಗ್ ತೂಕ ಒಳಗ್ ಮೋಸ ಏನ. ಅವ್ರಿಗೆ ನೀವು ಏನ್ರ ಬ್ಯಾರೆ ಕಡೆ ಕಾಟಾ ಮಾಡ್ಕೊಂಡು ಹೋಗಿವ್ ಅಂದ್ರೆ ಅವ್ರ ಆ ಫ್ಯಾಕ್ಟ್ರಿದವ ಏನ್ ಮಾಡ್ತಾನ, ಆ ಗಾಡಿನೇ ಕಾಟಾ ಮೇಲೆ ತಗೊಳಂಗಿಲ್ಲ, ಅವ್ನಿಗೆ ದುಡ್ಡೇ ಕೊಡಂಗಿಲ್ಲ. ಮುಂದಿನ ಸಾರಿ ಅವ್ನ್ ಇದಕ್ಕ ಅವ್ನು ಏನದು ಟೆಂಡರ್ ರದ್ದು ಮಾಡ್ತಾನವ, ಕರಾರ್ ರದ್ದು ಮಾಡ್ತಾನ. ಟೆಂಡರ್ ಇಲ್ಲ, ಕರಾರ್ ರದ್ದು ಮಾಡ್ತಾನವ. ಈ ರೀತಿ ಇವತ್ತು ಅನ್ಯಾಯ ನಡೀತಾ ಇದಾವ. ಅಂದ್ರೆ ಸರ್ಕಾರಕ್ಕೆ ಕಣ್ಣು ತೆಗಿ ಅಂತ ಇದೀವಿ, ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಅದಕ್ಕೆ ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಎಲ್ಲಾ ಧರ್ಮಗುರುಗಳು ಎಲ್ಲರೂ ಸೇರಿ ಅನೇಕ ಜನ ನಾನು 35 ರಾಜ್ಯಾಧ್ಯಕ್ಷ ನಾವು ಎಲ್ಲ ಸಂಘ ಸಂಸ್ಥೆದವರು ಸೇರಿ ಪ್ರತಿಯೊಂದಾಗಿ ಸಭೆ ನಡೆಸ್ತಾ ಇದೀವಿ. ಸಭೆ ನಡೆಸಿ ನಾವು ಈ ಮುಂದಿನ ವಾರ ಒಳಗೆ ಬೆಂಗಳೂರು ಹೊಂಟಿದ್ವಿ. ಬೆಂಗಳೂರು ಹೋಗಿ ಬೆಂಗಳೂರು ಸಭೆ ಮಾಡಿ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಹೋರಾಟ ಮಾಡ್ತಾ ಇದೀವಿ. ಪ್ರತಿಯೊಂದು ಫ್ಯಾಕ್ಟ್ರಿ ಕೀಲಿ ಹಾಕುದು 100ಕ್ಕೆ 100 ಸತ್ಯ. ಯಾಕಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ ಇಚ್ಛೆ ಪಡ್ತೀನಿ, ಪ್ರತಿಯೊಂದು ಜಿಲ್ಲಾಧಿಕಾರಿ ಮೀಟಿಂಗ್ ತಗೋತಾ ಇದಾರೆ. ರೈತರ ಹತ್ರ, ಸಂಘಟನೆದವ್ರ ಹತ್ರ, ರೈತ ಸಂಘಟನೆ ಇದ್ರ ಹತ್ರ ನಾನು ಹೋಗಿ ಎಲ್ಲಾ ಜಿಲ್ಲಾಧಿಕಾರಿ, ಮಿನಿಮಮ್ 8 ಜಿಲ್ಲಾಧಿಕಾರಿ ಹತ್ರ ನಾನು ಹೋಗಿ ಮೀಟಿಂಗ್ ಮಾಡಿ ಬಂದಿದ್ದೀನಿ. ಯಾಕಂದ್ರೆ ನಾವು ಇಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿಗೆ ನಾವು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ನಮ್ಮ ಜಿಲ್ಲಾಧಿಕಾರಿ, ಒಳ್ಳೆ ಜಿಲ್ಲಾಧಿಕಾರಿ ನೀವು. ಯಾಕೆ ನೀವು ರಾಜಕೀಯದವ್ರು ಒತ್ತಡ ಕೆಲಸ ಮಾಡ್ತಾ ಇದ್ರಿ ಗೊತ್ತಾಗ್ತಾ ಇಲ್ಲ. ನೀವು ಮೊದಲೇ ಕಬ್ಬು ಬೆಳೆಗಾರ ಸಂಬಂಧ ಫ್ಯಾಕ್ಟ್ರಿ ಚಾಲು ಮಾಡಕ್ ಬಿಡ್ಬೇಡ್ರಿ. ಅವ್ರಿಗೆ ನಮ್ಗೆ ಫ್ಯಾಕ್ಟ್ರಿ ನಮ್ಮ ಕಬ್ಬಿಗೆ ಸರಿಯಾಗಿ ಬೆಲೆ ಕೊಡಿಸ್ರಿ. ನಮ್ಮ ದ್ರಾಕ್ಷಿ ಇನ್ಶೂರೆನ್ಸ್ ಸರಿಯಾಗಿ ಕೊಡಿಸ್ರಿ. ನೀವು ನಾವು ದ್ರಾಕ್ಷಿ ಇನ್ಶೂರೆನ್ಸ್ ಕಟ್ಟಿದೈತಿ, ದ್ರಾಕ್ಷಿ ತೊಗರಿ ಬೆಳೆ ಹಾಳಾಗೈತಿ, ಅದ್ರ ಇನ್ಶೂರೆನ್ಸ್ ಕೊಡಿಸ್ರಿ. ನಮ್ಗೆ ರೈತರ ಪರಿಹಾರ ಕೊಡಿಸ್ರಿ. ಆಮೇಲೆ ಇವ್ರು ಫ್ಯಾಕ್ಟ್ರಿ ಮೊದಲೇ ನಡೆಸ್ಲಾಕ್ ಕೊಡ್ಬೇಡ್ರಿ. ಪ್ರತಿಯೊಂದು ವಿಷಯ ಒಳಗೆ ನೀವು ಮೀಟಿಂಗ್ ತಗೊಳ್ಳಾರ್ದೆ ಮಾಡ್ತಾ ಇದಿರಲ್ಲ. ಈಗ ನಮ್ಗೆ ಯಾಕಂದ್ರೆ ಕತ್ತಲೊಳಗೆ ಇಡುದು ಮಾಡ್ತಾ ಇದ್ರಿ ನೀವು. ಇವತ್ತ ನಾವು ಸಭೆ ಜಿಲ್ಲಾಧಿಕಾರಿ ಕರೆದಿವಿ, ಇಲ್ಲಿ ನಮ್ಮ ಸಭೆಗೆ ಬರ್ರಿ. ಯಾಕಂದ್ರೆ ನೀವು ಸಭೆ ನಮ್ಮ ಹತ್ರ ಮಾಡ್ಲಿಲ್ಲ. ಪ್ರತಿಯೊಂದು ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ. ಬಿಜಾಪುರ ಜಿಲ್ಲಾಧಿಕಾರಿ ನಮ್ಮ ಜೋಡಿ ಸಭೆ ಮಾಡ್ಲಿಲ್ಲ, ಕಬ್ಬಿನ ಸಂಬಂಧ ಕರೆಸ್ಕೊಂಡು ಸಭೆ ಮಾಡ್ಲಿ. ಯಾಕಂದ್ರೆ ಹೋರಾಟಗಾರ ನಾವು ಇವತ್ತು ರೈತರ ಭೂಮಿ ಉಳಿಸ್ತಾ ಇದೀವಿ. ನಾವು ಸಂಘಟನೆದವ್ರು ಯಾರು ಉಳಿಸ್ತಾ ಇಲ್ಲ. ರೈತರ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಆಗಲಿ, ರೈತರ ಸಂಘ ಸಂಸ್ಥೆ ಆಗಲಿ, ಇವತ್ತು ಭೂಮಿ ಉಳಿಸುವುದು ಕೆಲಸ ಯಾರೇ ಮಾಡ್ತಾ ಇದಾರೆ ಅಂದ್ರೆ ರೈತ ಸಂಘಟನೆಗಳು ಮಾಡ್ತಾ ಇದ್ದಾರೆ. ರೈತರು ಸುಧಾ ಉಳಿಸ್ಲಿಕ್ಕಾಗ್ಲಿಲ್ಲ ಅಂದ್ರೆ ನೀವು ಜಿಲ್ಲಾಧಿಕಾರಿ ಎಲ್ಲಾ ಸಂಘಟನೆದವ್ರು, ರೈತ ಸಂಘಟನೆದವ್ರು ಕರೆಸ್ಕೇಸಿ ಮೀಟಿಂಗ್ ಮಾಡ್ಬೇಕು ನೋಡ್ರಿ. ನಾವೇನ್ ಬೇರೆ ಜಿಲ್ಲಾಗಳೊಳಗೆ ಏನ್ ನಡೀತಾ ಇದ್ವಿ ಅದೇ ಕೇಳ್ತಾ ಇದೀವಿ ನಾವು ನಿಮ್ಮ ಹತ್ರ. ನಿಮ್ಗೇನು ಬೇರೆ ಗೈಡ್ಲೈನ್ ಮಾಡ್ರಿ ಹೇಳಂಗಿಲ್ಲ. ಅಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಏನ್ ಮಾಡ್ತಾರ, ಅವ್ರು ನಮ್ಗೆ ಪ್ರತಿಯೊಂದು ಗಾಡಿ ಕೊಡ್ತಾರ. ಅಲ್ಲಿ ಪ್ರತಿಯೊಂದು 4 ಅವ್ರ ಸರ್ಕಾರ ಖರ್ಚೊಳಗೆ ಗಾಡಿ ಕೊಟ್ಟಿಗೆಸಿ ಬೆಂಗಳೂರು ಕಳಿಸಿದ್ ನಮ್ಗೆ ಮೀಟಿಂಗ್ ಮಾಡ್ಲಾಕ. ಅದೇ ರೀತಿ ನೀವು ಇಲ್ಲಿ ಕಬ್ಬಿನ ಸಂಬಂಧ ಮೀಟಿಂಗ್ ಮಾಡ್ರಿ. ಮೀಟಿಂಗ್ ಮಾಡ್ಲಿಕ್ಕಂದ್ರೆ ಮುಂದೆ ಏನೂ ಅನಾಹುತ ಆದ್ರೆ ಅದು ನೇರವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಪ್ರಶಾಸನ ಏನಿರ್ತಾರಲ್ಲ ಅವ್ರ ಮೇಲೆ ತೇಲಿ ಮೇಲೆ ಅದು. ಯಾಕಂದ್ರೆ ನಮ್ಮ ತೇಲಿ ಮೇಲೆ ಇಲ್ಲದು. ನಾವು ನಿಜವಾಗ್ಲೂ ಫ್ಯಾಕ್ಟ್ರಿಗಳು ನಡೆಸ್ಲಾಕ್ ಬಿಡಂಗಿಲ್ಲ. ಯಾರೇ 5,000 ಬೆಲೆ ಕೊಡ್ತಾರ ಯಾವುದೇ ಫ್ಯಾಕ್ಟ್ರಿಗಳು ನಡಿಬೇಕು. ಇಲ್ಲಾಂದ್ರೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋದು 100ಕ್ಕೆ 100 ನಾನೇ ಹಚ್ತೀನಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಎಲ್ಲರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತಾ, ಈ ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತಾ ಇರೋದಂದ್ರೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿನಿಂದ ಈ ಪ್ರೆಸ್ ಮೀಟ್ ನಡೀತಾ ಇರೋದು. ಯಾಕಂದ್ರೆ ಇಲ್ಲಿ DC ಅಧಿಕಾರಿಗಳು ರೈತ ಸಂಘದ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲರಿಗೆ ಕರೆಸ್ಕೊಂಡು ಒಂದು ಸಭೆ ಮಾಡ್ಬೇಕಾಗಿತ್ತು. ಎದರ್ಗೋಸ್ಕರ ಅಂದ್ರೆ ಇದು ಕಬ್ಬಿನ ಬೆಳೆಗಾರಗೋಸ್ಕರ ಮಾಡ್ಬೇಕಾಗಿತ್ತು. ಇನ್ನೂ ಗಂಟ ಕಾರ್ಖಾನೆ ಚಾಲೂ ಆಗಿಲ್ಲ, ನಮ್ಮ ಹತ್ರ ಒಂದು ಸಭೆನೂ ಮಾಡಿಲ್ಲ, ರೈತರ ಅಧ್ಯಕ್ಷರಿಗೂ ಕರೆಸಿಲ್ಲ, ಸದಸ್ಯರು ಕರೆಸಿಲ್ಲ, ಯಾರಿಗೆ ಕರೆಸ್ಲಾರ್ದೇನೆ ಸಭೆ ಮಾಡಿ ಅವರೇ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಎಲ್ಲ ಕಡೆ ಬೆಳಗಾವಿ, ಬಾಗಲಕೋಟೆ ಆಗಲಿ, ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ರೈತ ಸಂಘದ ಅಧ್ಯಕ್ಷರು ಅವ್ರಿಗೆ ಕರೆಸಿ ಏನೋ ಮೀಟಿಂಗ್ ತಗೋತಾರ. ಅವ್ರು
ಇನ್ನು ಗಂಟ ನಮ್ಮ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೊಳಕ್ ಸಾಧ್ಯನೇ ಇಲ್ಲ. ಇನ್ನು ಮುಂದೆ ತಗೊಳ್ಳೇಬೇಕು. ಯಾಕಂದ್ರೆ ನಮ್ಮ ಜೈ ಜವಾನ್ ಜೈ ಕಿಸಾನ್ ವತಿನಿಂದ ನಾವು ಒತ್ತಡ ಹಾಕ್ತೀವಿ ಸರ್ಕಾರಿಗೆ. ಮತ್ತೆ ಮಾನ್ಯ ಶಿವಾನಂದ ಪಾಟೀಲ್ರು ಸಕ್ರಿಯ ಸಚಿವರು ಇದ್ರು. ಅವಾಗ ಲಕ್ಷ್ಮಣ ಸವದಿ ಅವರು ಒಂದು ಮನವಿ ಹಾಕಿದ್ರು ವಿಧಾನಸಭಾದಲ್ಲಿ, ಸಾಹೇಬ್ರ ಕಬ್ಬಿನ ಕಾಟ ತೂಕವನ್ನು ಮೋಸ ಆಗ್ತಾ ಇದೆ ಅಂತ ಹೇಳಿ. ಆ ಟೈಮಲ್ಲಿ ನಮ್ಮ ಸಚಿವರು ಶಿವಾನಂದ ಪಾಟೀಲ್ ಅವ್ರು ಹೇಳಿದ್ರು ಏನಂತೇಳಿ, ನಾನು ಅಲ್ಲಿ ಹೋಗಿ ಜಾಗದ ಮೇಲೆ ಹೋಗಿ ನಾನು ಆ ಕೆಲಸವನ್ನು ನಿರ್ವಹಣೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಬೇರೆ ಕಾಟವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದು ಇನ್ನೂ ಗಂಟ ಆಗಿಲ್ಲ. ಏನ್ ಮಾಡ್ಬೇಕು ಸ್ವಾಮಿ? ಏನ್ ಮಾಡಕ್ಕಾಗಲ್ಲ. ರೈತರು ಸಾಯ್ಲೇಬೇಕು. ರಾಜಕಾರಣದವರು ಆರಾಮಾಗಿ ನೆಮ್ಮದಿಯಾಗಿರ್ಬೇಕು. ರೈತರಿಗೆ ಯಾರು ಕೇಳಲ್ಲ. ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅವ್ರ ಕತಿ ಯಾರು? 1,000 ರೂಪಾಯಿ ಪರಿಹಾರ ಕೊಡ್ತಾರ ಅಷ್ಟೇ. 1,000 ರೂಪಾಯಿನಲ್ಲಿ ಜೀವನ ಆಗೋಯ್ತು ರೈತರದು. ಯಾಕಂದ್ರೆ ರೈತರದು ಅವ್ರದ್ದು ಕ್ಯಾಪಾಸಿಟಿನೇ 1 ಲಕ್ಷ, ಜಾಸ್ತಿ ಇಲ್ಲ. ಈ ಥರ ಆಗ್ಕೂಡ್ದು. ನೀವು ಯಾವ ಥರ ಮಾತು ಕೊಟ್ಟಿದ್ದೀರಿ, ಯಾವ ಥರ ನಡೆದಿದ್ದೀರಿ, ಅದೇ ಥರ ನಡಿಲೇಬೇಕಂತೇಳಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿನಿಂದ ನಿಮಗಂತೂ ಇದು ಒಂದು ಮಾತು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ನಾಳೆಗೆ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ. ಇವತ್ತು ಬಿಜಾಪುರ್ನಲ್ಲಿ ಆಗತ್ತೆ, ನಾಳೆ ಇಡೀ ಅಖಂಡ ಕರ್ನಾಟಕನಲ್ಲಿ ಹೋರಾಟ ಮಾಡ್ಬೇಕಂತೇಳಿ ನಾವು ಡಿಸಿಷನ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆನೆ ನೀವು ಇದಕ್ಕೆ ಸರಿಪಡಿಸ್ಕೋಬೇಕಂತೇಳಿ ನನ್ನ ಆಸೆ. ಐಬಿ ಒಳಗೆ 40 ಸಂಘಟನೆದವ್ರು ಕೂಡಿ ಒಂದು 6 ತಿಂಗಳ ಹಿಂದ್ಗಡೆ ಐಬಿ ಒಳಗೆ ಮುದಿರಾಮ್ ಚೌಹಾಣ್ ಅಧ್ಯಕ್ಷರು ಇದ್ರು. ಶಿವಾನಂದ ಪಾಟೀಲ್ ಬಂದು ಒಂದು ಆಶ್ವಾಸನೆ ಕೊಟ್ಟಿದ್ರು, ಆಯ್ತು. ಏನಾಗಿಲ್ಲ, ಇನ್ನೂ ಗಂಟ ಆಗಿಲ್ಲ. ಬರೀ ಆಶ್ವಾಸನೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆದರೆ ಅದು ಈಡೇರ್ಸಕ್ಕೆ ಯಾರೂ ರೆಡಿ ಇಲ್ಲ. ಸದ್ಯದಲ್ಲಿ ಯಾರೂ ಇಲ್ಲ. ನಮ್ಮ ಹೆಸರು ಮಾದೇವ್ ಮಹಾರಾಜ್ ಮಿಂಚಾ ತಾಂಡೆ.